ಜನವರಿ 26ರಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಆಚರಣೆ ಮಾಡಲಾಗುತ್ತಿದ್ದು ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಬೇಕೆಂದು ಈ ಒಂದು ಕಾರ್ಯಕ್ರಮದ ಸಂಚಾಲಕರು RSS ಮುಖಂಡರು ಆದಂಥ ಜಯಪ್ರಕಾಶ್ ಅವರು ತಿಳಿಸಿದ್ದಾರೆ. ಪಾವಗಡ ಪಟ್ಟಣದ ಹಳೆ SSK ಛತ್ರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಚಕ್ರ ರೆಡ್ಡಿ ಅವರ ಜೊತೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜನವರಿ 26 ಗುರುಭವನ ಮೈದಾನದಿಂದ ಶೋಭಾಯಾತ್ರೆ ಹೊರಡುತ್ತೆ 3 ಗಂಟೆಗೆ. 4 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅಜಯ್ ಕುಮಾರ್ ಸ್ವಾಮೀಜಿ ಅವರು ಇರ್ತಾರೆ. ನಮ್ಮ ಪ್ರಾಂತದಿಂದ ಒಬ್ಬರು ವಕ್ತಾರರು ಭಾಷಣಕಾರರು ಒಬ್ಬರು ಬರ್ತಾರೆ. ಇನ್ನು ಜನವರಿ 25ನೇ ತಾರೀಕು ದೊಡ್ಡಹಳ್ಳಿಯಲ್ಲಿ ಕಾರ್ಯಕ್ರಮ ಇದೆ. ಇನ್ನು ಉಳಿದ ಕಾರ್ಯಕ್ರಮಗಳು 2-3 ದಿವಸದಲ್ಲಿ ಆಗುತ್ತೆ. ಕೇಂದ್ರಗಳು ನಿಶ್ಚಯ ಆಗಿದೆ. ಒಂದು ಯಲ್ಲಪ್ಪ ನಾಯಕನ ಹೊಸಕೋಟೆ, ಗಮ್ಮತ್ಮರಿ, ಕೊಂಡೇತಿಮ್ಮನಹಳ್ಳಿ, ವದನಕಲ್ಲು, ಕೋಟಗುಡ್ಡ, ನಾಗಲಮಡಿಕೆ, ತಿರುಮಣಿ, ಚನ್ನಕೇಶವಪುರ, ಅರಸೀಕೆರೆ ಇಷ್ಟು ಈಗ 11 ಕೇಂದ್ರಗಳಲ್ಲಿ ಈಗ ನಿಶ್ಚಯ ಆಗಿದೆ. 2-3 ದಿವಸದಲ್ಲಿ ದಿನಾಂಕ ನಿಶ್ಚಯ ಆಗುತ್ತೆ. ಈ ಎಲ್ಲ ಕೇಂದ್ರಗಳಲ್ಲಿ ಹಿಂದೂ ಸಮಾಜೋತ್ಸವ ನಡೆಯುತ್ತೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 3000 ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ. ನಿನ್ನೆ ಪ್ರೆಸ್ ಮೀಟಲ್ಲಿ ನಮ್ಮ ಕ್ಷೇತ್ರೀಯ ಕಾರ್ಯವಾಹ ತಿಪ್ಪೇಸ್ವಾಮಿ ಅವರು ತಿಳಿಸಿದ್ದಾರೆ. ಇವತ್ತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಸೊ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಕರ್ತವ್ಯ ಬೋಧವನ್ನು ಅಂದರೆ ಒಬ್ಬ ವ್ಯಕ್ತಿಯಾಗಿ, ಒಂದು ಕುಟುಂಬವಾಗಿ, ಒಂದು ಗ್ರಾಮವಾಗಿ ನಾವು ಏನು ಮಾಡಬಹುದು ಅಂತ ಅದನ್ನೇ ಅದರ ಒಂದು ಉದ್ದೇಶ ಇಟ್ಕೊಂಡೆ ಪ್ರಕೃತಿ ಆಗಲೇ ಹೇಳಿದಂತೆ ಆ ವಿಷಯಗಳ ಕುಟುಂಬ ಆ ವಿಷಯಗಳನ್ನ ಇಟ್ಕೊಂಡು ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಪ್ರಕೃತಿಯನ್ನು ಹೇಗೆ ಕಾಪಾಡಬೇಕು ಅಂತ ಸುಮ್ಮನೆ ಭಾಷಣ ಅಲ್ಲ, ನಾನು ಮನೆಯಲ್ಲಿ ಏನು ಮಾಡ್ಬೋದು, ವ್ಯಕ್ತಿಯಾಗಿ ಏನು ಮಾಡ್ಬೋದು, ಕುಟುಂಬವಾಗಿ ಏನು ಮಾಡ್ಬೋದು, ಹೇಗೆ ನಾವು ನಮ್ಮ ಧರ್ಮನೇ ಪರಿಸರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ, ಇಡೀ ಪ್ರಪಂಚದಲ್ಲಿ ಪರಿಸರಕ್ಕೆ ಹೊಂದಿಕೊಂಡು ಜೀವನ ಮಾಡ್ತಾ ಇರೋ ಒಂದು ಧರ್ಮದ ಒಂದು ಸಮಾಜ ಅಂದರೆ ಹಿಂದೂ ಸಮಾಜ. ಸೊ ಅದು ಕರ್ತವ್ಯಗಳು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ನಮ್ಮ ಕುಟುಂಬಗಳು ಶಿಥಿಲವಾಗಿರೋದು, ಪ್ರಕೃತಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇರ್ತಕ್ಕಂಥದ್ದು ಅನೇಕ ಸಂಗತಿಗಳಾಗಿದೆ. ಇದು ನಾವು ಮತ್ತೆ ಪುನರ್ವೈಭವವನ್ನು ತರುವ ದೃಷ್ಟಿಯಿಂದ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ತಾಲೂಕು ಆಡಳಿತ ರೆಡ್ಡಿ ಜನಾಂಗಕ್ಕೆ ನಿವೇಶನ ನೀಡಿದ 2 ಕೋಟಿ ವೆಚ್ಚದಲ್ಲಿ ವಸತಿ ನಿಲಯ ಮತ್ತು ಕಲ್ಯಾಣ ಮಂಟಪ, ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದು ರೆಡ್ಡಿ ಜನಸಂಘದ ಅಧ್ಯಕ್ಷರು ಮತ್ತು ತುಮೂರು ನಿರ್ದೇಶಕರು ಆದಂಥ ಬೆಳ್ಳಿಬೆಟ್ಟಲು ಚಂದ್ರಶೇಖರ್ ರೆಡ್ಡಿ ತಿಳಿಸಿದರು. ಸೋಮವಾರ ಪಾವಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದ್ದಾರೆ. 600 ಕೃತಿಗಳು ಬೆಳಕಿಗೆ ಬಂದಿದ್ದಾವೆ. ವಿದೇಶಿ ಕವಿ ಬ್ರೌನ್ ಅವರು ಬಂದುಬಿಟ್ಟು ಸುಮಾರು 1400 ಕವನಗಳನ್ನು ಪತ್ತೆ ಹಚ್ಚಿ ಪ್ರಚಾರ ಮಾಡಿ ಇಡೀ ನಮ್ಮ ದೇಶದಲ್ಲೆಲ್ಲ ಒಂದು ವೇಮನ ಒಂದು ಪ್ರಚಾರವನ್ನು ಮಾಡಿದ್ದಾರೆ. ನಾನು ಇವಾಗ ಅದ್ರ ಬಗ್ಗೆ ಇದೆಲ್ಲ ಮಾತಾಡಿದರೆ ನಾವು ಮುಖ್ಯವಾಗಿ ನಮ್ಮ ಈ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಈಗಾಗಲೇ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ನಿವೇಶನಗಳನ್ನು ನೋಡಿದ್ದೀವಿ. ಕಾರಣಾಂತರಗಳಿಂದ ಹಿಂದೆ ದಾನಿಗಳು ಕೊಟ್ಟಾಗ ಅವು ಪ್ರಯೋಜನ ಆಗಲಿಲ್ಲ. ಅದಕ್ಕೋಸ್ಕರ ಈಗ ಒಂದು ಫ್ರೀಯಾಗಿ ಪುರುಷೋತ್ತಮ ರೆಡ್ಡಿ ಅವರು ಪೆಟ್ರೋಲ್ ಬಂಕ್ ಫ್ರೀಯಾಗಿ ಒಂದು ಸೈಟ್ ಕೊಟ್ಟಿದ್ದಾರೆ. ಅವ್ರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತ ಶಬರಿಮಲೆಗೆ ಹೋಗಿದ್ರೆ ಸದ್ಯಕ್ಕಿಲ್ಲ. ಅದೇ ರೀತಿ ಈಗ ದಾನಿಗಳಿಗಾಗಲೇ 8 ಲಕ್ಷ ರೂಪಾಯಿ ನಿನ್ನೆ ಮೊನ್ನೆಯಿಂದ 1,50,000 25,000 ಹೀಗೆಲ್ಲ ದಾನ ಮಾಡಿದ್ದಾರೆ. ನಿವೇಶನವನ್ನು ಮಾತ್ರ ಕೊಟ್ಟಿದ್ದಾದರೆ ಖಂಡಿತವಾಗ್ಲೂ ನಾವು ಪ್ರಯತ್ನ ಮಾಡಿ ಒಂದು ಸುಮಾರು 2 ಕೋಟಿ ಬಿಲ್ಡಿಂಗನ್ನು ಕಟ್ಟಿ ಅದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡ್ತಾ ಇದ್ದೀವಿ. ಈಗಾಗಲೇ ತುಮಕೂರಿನಲ್ಲಿ ಲೇಡೀಸ್ ಹಾಸ್ಟ್ಲು, ಜೆಂಟ್ಸ್ ಹಾಸ್ಟ್ಲು ಎಲ್ಲ ನಿರ್ಮಾಣ ಅಂತ ಎಂಡಿಂಗ್ನಲ್ಲಿದ್ದಾವೆ. ಸುಮಾರು ಇಲ್ಲಿಂದನೂ 15-16 ಲಕ್ಷ ರೂಪಾಯಿ ನಾವು ಸಹಾಯ ಮಾಡಿದ್ದೀವಿ. ಕಾರಣ ಏನಂದರೆ ಯೂನಿವರ್ಸಿಟಿ ಇದೆ, ಅಲ್ಲಿ ಮೆಡಿಕಲ್ ಇದೆ, ಎಲ್ಲ ಶಿಕ್ಷಣ ಸಂಸ್ಥೆಗಳಿರೋದ್ರಿಂದ ನಾವು ತುಮಕೂರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಮೊದಲಿನಿಂದ ಕೊಟ್ವಿ. ಕಾರಣ ಏನಂದರೆ ನಾವು ಸಹ ಅಲ್ಲಿ ಡೈರೆಕ್ಟರ್, ಜಿಲ್ಲಾ ನಿರ್ದೇಶಕರು ಈಗಾಗಲೇ ಅವೆಲ್ಲ ನಿರ್ಮಾಣ ಹಂತದಲ್ಲಿ ಈಗ ನಮ್ಮ ತಾಲೂಕಿನಲ್ಲಿ ಮಾಡಿ. ನಿವೃತ್ತ ಶಿಕ್ಷಕರಾದ ರಾಮಾಂಜನ ರೆಡ್ಡಿಯವರು ಮುಖ್ಯ ಭಾಷಣಕಾರರಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ನಮಗೆಲ್ಲ ಆದರ್ಶಪ್ರಾಯರು. ಹಾಗೆಯೇ ಮತ್ತೊಬ್ಬರು ಹೇಮರೆಡ್ಡಿ ಮಲ್ಲಮ್ಮ, ಇವರಿಬ್ಬರೂ ಕೂಡ ನಮ್ಮ ರೆಡ್ಡಿ ಕುಲಬಾಂಧವರಿಗೆ 2 ಕಣ್ಣುಗಳಿದ್ದಂತೆ, ನಮಗೆ ದಾರಿದೀಪಗಳಿದ್ದಂತೆ. ಅವರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೆಯುವುದೇ ಆದರೆ ನಾವು ಇಡೀ ಮಾನವ ಕುಲದಲ್ಲಿಯೇ ಉನ್ನತ ಸ್ಥಾಯಿಯಲ್ಲಿ ಉತ್ತಮ ರೀತಿಯಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕನ್ನು ಸಾಧಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ರೈತ ಸಂಘದ ಅಧ್ಯಕ್ಷರಾದ ಜಿ ನರಸಿಂಹರೆಡ್ಡಿ ಕಾರ್ಯಕ್ರಮದ ಸ್ವಾಗತವನ್ನು ಕೋರಿದ್ದಾರೆ. ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ವತಿಯಿಂದ ವೇಮನ ಜಯಂತಿಯನ್ನು
ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೇರಣೆಯನ್ನು ಕೊಟ್ಟು ಉತ್ತಮ ರೀತಿಯಲ್ಲಿ ವೇಮನ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಮೊದಲನೇ ಪೂರ್ವಭಾವಿ ಸಭೆಯನ್ನು ಕರೆದು ತಮ್ಮ ಎಲ್ಲ ಸಿಬ್ಬಂದಿಯನ್ನು ಇಲ್ಲೇ ಇಟ್ಟು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಮಾನ್ಯ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ NY ರವಿ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ವೇಮನ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವೈ ರವಿ, ಕಸಬಾ RI ರಾಜಗೋಪಾಲ್, ಪಾವಗಡ ಗ್ರಾಮ ಆಡಳಿತಾಧಿಕಾರಿ ರಾಜೇಶ್, ಗುತ್ತಿಗೆದಾರರಂತ ಎ ಶಂಕರ್ ರೆಡ್ಡಿ, ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಂತ ನಾಗಭೂಷಣ ರೆಡ್ಡಿ, ಚಿಂತಲ ರೆಡ್ಡಿ, ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರಂತ ಸಣ್ಣ ರಾಮರೆಡ್ಡಿ, ಸಾಸಲಕುಂಟೆ ನಾಗೇಂದ್ರ ರೆಡ್ಡಿ ಸೇರಿದಂತೆ ಪಾವಗಡ ತಾಲೂಕಿನ ರೆಡ್ಡಿ ಜನ ಸಂಘದ ಸದಸ್ಯರುಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.